Greetings in the name of Jesus Christ our Lord. For our meditation, may I read to you from St. Paul's letter to Romans chapter 15, verse 2. Let each of us please his neighbor for his good, to build him up. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 2ನೇ ವಚನವನ್ನು ಓದುತ್ತೇನೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ ಎಂಬುದೇ. ಟು ಸೀಕ್ ಅವರ್ ನೇಬರ್ಸ್ ಗುಡ್, ನೆರೆಯವರ ಒಳ್ಳೆಯದನ್ನು ಅಪೇಕ್ಷೆ ಮಾಡುವಿಕೆ. 15th chapter, 1st verse of Romans ends with a negative idea. He says, do not please yourselves, a negative idea. Paul expresses the same thing in a positive way when he comes to verse 2 of chapter 15. Bear with the failings of your neighbor, one another. Positive. 15:1 ಪೌಲನು ಒಂದು ನಕಾರಾತ್ಮಕ ವಿಷಯವನ್ನು ಮಾತಾಡ್ತಿದ್ದಾನೆ. ಏನಂದರೆ, ನೀವು ನಿಮ್ಮಲ್ಲಿಯೇ ಆಸಕ್ತಿ ಉಳ್ಳವರಾಗಿರಬಾರ್ದು. ಅಂದರೆ ಇದೊಂದು ನಕಾರಾತ್ಮಕ ಕಲ್ಪನೆ. ಆದರೆ 15:2 ಬರುವಾಗ ಒಂದು ಧನಾತ್ಮಕ ಕಲ್ಪನೆಯಲ್ಲಿ ಹೇಳ್ತಾನೆ. ಏನೆಂದರೆ, ಬಲಹೀನರನ್ನು ಅವರ ಕುಂದುಕೊರತೆಗಳಲ್ಲಿ ನೀವು ಪರಿಪಾಲಿಸಬೇಕು, ಒಳ್ಳೆಯ ಒಂದು ಉದ್ದೇಶದಿಂದ. ದುರ್ಬಲಗಳಲ್ಲಿ ಸಹಾಯ ಮಾಡಬೇಕು, ಉತ್ತೇಜನ ಮಾಡಬೇಕೆಂಬುದೇ ಪೌಲನ ಬೋಧನೆ ಇಲ್ಲಿ. ಕಳೆದ ವಾರ ನಾವು ನಮಗೊಂದು ಹಂಗಿದೆ, ದೃಢವಾದವರಿಗೆ ಒಂದು ಕಟ್ಟುಪಾಡಿದೆ ಎಂಬುದಾಗಿ ಆಲೋಚನೆ ಮಾಡಿದ್ವಿ. ಲಾಸ್ಟ್ ವೀಕ್ ವಿ ಸೆಡ್ the strong Christians have an obligation. We are under some kind of an obligation to help the weak. Now, generally what happens, we who are strong Christians do one of two things. First we say, oh, let us ignore the weak people. They are useless. They will not be able to do these things. Let us ignore them. Second thing is, we give in to their demands. Poor man, let us help. We subject ourselves to them. Very passionate attitude we have. Either this or that. ನಮಗೆ ಒಂದು ಕಟ್ಟುಪಾಡು ಇದೆಲ್ಲ, ಒಂದು ಹಂಗಿದೆಯಲ್ಲ. ಅಂದರೆ ದೃಢ ಕ್ರೈಸ್ತರಿಗೇನು, ಮೊದಲನೇದಾಗಿ ಏನು ಮಾಡ್ತೇವೆ ನಾವು, ಬಲಹೀನರನ್ನು ಕಂಡರೆ ಅಯ್ಯೋ ಇವ್ರೇನು ಪ್ರಯೋಜನ ಅಲ್ಲ, ಇವ್ರಿಗೇನು ಸಹಾಯ ಮಾಡಬಾರ್ದು, ಎಷ್ಟು ಮಾಡಿದ್ರೂ ಅಷ್ಟೇ ಬದಾಗಿ ಒಂದು ತಿರಸ್ಕಾರದ ಮನೋಭಾವನೆ ಒಂದು. ಅಥವಾ ಎರಡನೇದು ಏನು ಮಾಡ್ತೇವೆ ನಾವು, ಅಯ್ಯೋ ಪಾಪ ಅಂಥೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಒಂದರ ಮೇಲೊಂದು ನಮ್ಮ ಕೈಯಲ್ಲಿ ಆಗದೇ ಇದ್ರೂ ಇತರರ ಬಳಿಯಿಂದ ಸಹಾಯ ಪಡೆದು ಅವರಿಗೆ ಸಹಾಯ ನಾವು ಮಾಡ್ತೇವೆ. ಕರುಣೆ, ಅನುಕಂಪ, ಸಹಾನುಭೂತಿ ಉಳ್ಳವರು ಆಗ್ತೇವೆ. ಪೌಲನ ಉದ್ದೇಶ ಏನಿಲ್ಲಿ? Paul is suggesting a third option here. We have two options in us. Either say useless or go all the way to help. Paul is giving a third option. That is 2nd verse, last part. We have to please our neighbors. I'll read. Let each of us please his neighbor for his good. This is the third option of Paul. 2ನೇ ವಾಕ್ಯದಲ್ಲಿ ಪೌಲನು ನಮಗೊಂದು 3ನೇ ಒಂದು ಕಲ್ಪನೆ ಅಥವಾ ಆಯ್ಕೆಯನ್ನು ಕೊಡ್ತಾ ಇದ್ದಾನೆ. ಮೊದಲು ಹೇಳಿದ್ದು ನಾವು ಬಲಹೀನರು ಮರೆತು ಬಿಡು, ಅಥವಾ ಬಲಹೀನರು ಸಹಾಯ ಮಾಡಬೇಕು. ಪೌಲನು ಹೇಳ್ತಿದ್ದಾನೆ ಒಂದು 3ನೇ ವಿಷಯ ಏನೆಂದರೆ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತ. ನಮ್ಮಲ್ಲಿ ಅಂದರೆ ಕ್ರೈಸ್ತರಲ್ಲಿ ಪ್ರತಿಯೊಬ್ಬರು ನೆರೆಯವನ ಹಿತ, ಭಕ್ತಿ ವೃದ್ಧಿಯನ್ನು ಆಲೋಚನೆ ಮಾಡಬೇಕೆಂಬುದಾಗಿ. ನಮ್ಮ ಸಂತೋಷಕ್ಕೆ ನಮ್ಮ ನೆರೆಯವರಿಗೆ ನಾವು ಸಹಾಯ ಮಾಡಬೇಕು. ನಮಗೆ ನಾವು ಸಹಾಯ ಮಾಡಿಕೊಂಡ್ರೆ ಸಂತೋಷ ಆಗ್ತದೆ. ಆದರೆ ಪೌಲನ ಉದ್ದೇಶ ಏನು? ನೆರೆಯವರು ಅವರ ಹಿತವನ್ನು ನಾವು ಕೋರಬೇಕೆಂಬುದಾಗಿ. ಅಂದರೆ ಪಾಲ್ ಡಿಂಟ್ ಸ್ಟಾಪ್ ಪ್ಲೀಸಿಂಗ್ ಅವರ್ ಸೆಲ್ವ್ಸ್. he never said don't please yourself. You please yourself. But he says our help, our understanding must lead to edify, strengthen, build up our neighbor. It's very important for us not only to live for ourselves but to live for the others.
ದಟ್ ಈಸ್ ಫಾಲ್ಸ್ ಐಡಿಯಾ. ನಮ್ಮ ಸಂತೋಷಕ್ಕಾಗಿಯೇ, ನಮ್ಮ ಸಹಾಯಕ್ಕಾಗಿಯೇ, ನಮ್ಮ ತೃಪ್ತಿಗಾಗಿಯೇ ನಾವು ಜೀವಿಸಬಾರದೆಂಬುದು ಪೌಲನ ಬೋಧನೆಯಲ್ಲಿ. ಬದಲಾಗಿ ಬಲಹೀನರನ್ನು ನಾವು ತೃಪ್ತಿಪಡಿಸಬೇಕು, ಅವರ ಹಿತ ನೋಡಬೇಕು, ಅವರು ಭಕ್ತಿಯಲ್ಲಿ ವೃದ್ಧಿಯಾಗುವವರು, ಬೆಳೆಯವರಾಗಬೇಕೆಂಬುದಾಗಿ ನೋಡುವುದೇ ಕ್ರೈಸ್ತರ ಒಂದು ಮನೋಭಾವ ಮತ್ತು ಕ್ರೈಸ್ತರ ಒಂದು ಜವಾಬ್ದಾರಿಕೆ, ಕಟ್ಟುಪಾಡು. ಯಾರ್ದು? ದೃಢವಾದ ಕ್ರೈಸ್ತರು. ನೀವು ನಾನು ದೃಢವಾಗಿದ್ದರೆ ಇದೇ ನಮ್ಮ ಜವಾಬ್ದಾರಿಕೆ. ಮೊದಲನೇದಾಗಿ ನಮಗೊಂದು ಕಟ್ಟುಪಾಡಿದೆ ಎಂಬುದಾಗಿ ಆಲೋಚನೆ ಮಾಡಿದೆವು. ಈಗ ಎರಡನೇದಾಗಿ ಈ ಕಟ್ಟುಪಾಡು ನಮಗೇನು ಮಾಡ್ತದೆ? ಫಸ್ಟ್ ವಿ ಸೆಡ್ ವಿ ಹ್ಯಾವ್ ಅನ್ ಆಬ್ಲಿಗೇಷನ್ ಆಸ್ ಕ್ರಿಶ್ಚಿಯನ್ಸ್, ಮೆಚ್ಯೂರ್ ಕ್ರಿಶ್ಚಿಯನ್ಸ್. ಸೆಕೆಂಡ್ಲಿ, ವಾಟ್ ಡಸ್ ದಿಸ್ ಆಬ್ಲಿಗೇಷನ್ ಡೂ ಟು ಯು ಆ್ಯಂಡ್ ಟು ಮೀ? What does this obligation do to us? First of all, we learn to bear the needs of the weak person. You know how many people care for the weak? Not many. But our burden should be, we must care for the weak person. Next, by this, the weak person who is cared for is no longer weak, but he becomes built up, he becomes strong, he becomes able to take care of his needs. Third point Paul is trying to say is, our thoughts should not be centered only around ourselves, our family. Our thoughts should go beyond us to the weak persons. This is what the obligation does for us. 3 things he said. We learn to bear the needs of the weak person becomes strong, and we think beyond ourselves. This is what Paul is teaching here. ಮೊದಲನೇದಾಗಿ ನಾವೊಂದು ಹಂಗು ಇರತಕ್ಕಂಥವ್ರು ಅಥವಾ ಕಟ್ಟುಪಾಡಿನ ವ್ಯಕ್ತಿಗಳು ಕ್ರೈಸ್ತರೆಂಬುದಾಗಿ ಆಲೋಚನೆ ಮಾಡಿದೆವು. ಎರಡನೇದಾಗಿ ಈ ಕಟ್ಟುಪಾಡು ನಮಗೇನು ಮಾಡ್ತದೆ? ಮೊದಲನೇದಾಗಿ ಏನು ಮಾಡ್ತದೆ? ಇತರರ ಅಗತ್ಯತೆಗಳನ್ನು ಸಹಿಸಿಕೊಳ್ಳಲು ನಾವು ಕಲಿಯುತ್ತೇವೆ. ಪ್ರತ್ಯೇಕವಾಗಿ ಬಲಹೀನರು, ನಮ್ಮ ನೆರೆಯವರು ಬಲಹೀನರು ಯಾರು? ಅವರ ಅಗತ್ಯತೆಗಳನ್ನು ಸಹಿಸಿಕೊಳ್ಳುವಂಥ ತಾಳ್ಮೆ ನಮಗೆ ಬರ್ತದೆ. ಎರಡನೇದಾಗಿ, ಹೀಗಾಗಿ ನಾವು ಬಲಹೀನರನ್ನು ತಾಳಿಕೊಂಡವರಿಗೆ ಪ್ರೋತ್ಸಾಹ ಮಾಡಿದರೆ ಅವರು ಬಲಿಷ್ಠರಾಗ್ತಾರೆ, ಅವರು ವೃದ್ಧಿ ಆಗ್ತಾರೆ. ಎರಡನೇದು. ಮೂರನೇದಾಗಿ, ಹೀಗಾಗಿ ಬಲಹೀನರು ವೃದ್ಧಿ ಆಗ್ತಾ ಇರೋದು ನಮ್ಮ ಆಲೋಚನೆಗಳು ನಮ್ಮ ಮೇಲೆಯೇ ಕೇಂದ್ರೀಕೃತವಾಗಿರದೆ, ನಮ್ಮ ಕುಟುಂಬದ ಮೇಲಿರದೆ, ಇತರರ ಮೇಲೆಯೂ ಸಹ ಅದು ಹಬ್ಬಿ ಇತರರ ಮೇಲೆಯೂ ಪರಿಣಾಮ ಮಾಡುವಂತೆ ಮಾಡ್ತದೆ. ಇದೇ ಪೌಲನಲ್ಲಿ ನಮಗೆ ಹೇಳ್ತಾ ಇರೋದು. ನಮಗೊಂದು ಹಂಗಿದೆ, ಒಂದು ಕಟ್ಟುಪಾಡಿದೆ, ಇದ್ದರೆ ಈ 3 ವಿಷಯಗಳು ನಮ್ಮಿಂದ ಹೊರಹೊಮ್ಮುತ್ತವೆ. ಇನ್ ಕನ್ಕ್ಲೂಷನ್, there is a lesson for us, a principle for both strong and the weak. These are appropriated in different levels and at different stages and different degrees. ಮುಕ್ತಾಯದಲ್ಲಿ ಬಲಾಢ್ಯರಿಗೂ ಬಲಹೀನರಿಗೂ ಇಲ್ಲಿ ಕೆಲವು ಪಾಠಗಳಿವೆ, ಸಾಮಾನ್ಯವಾದ ಕೆಲವು ತತ್ವಗಳಿವೆ. ಏನೆಂದರೆ, ಇವುಗಳು ವಿವಿಧ ಹಂತದಲ್ಲಿ ಅಳವಡಿಸಿಕೊಳ್ಳಬಹುದು. ಇವುಗಳನ್ನು ವಿವಿಧ ಸ್ಥಾನದಲ್ಲಿ, ವಿವಿಧ ವಿಧಾನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬಹುದು. Growth in our churches is only possible when we think of others' welfare and others' growth. Who thinks of this? Only the person who has a spiritual maturity and understanding. Not everybody thinks. This requires discipline, both for the weak as well as the strong. Not to think of oneself, but to think of the other person. ಹೀಗೆ ನಾವು ಆಲೋಚನೆ ಮಾಡಿದ್ರೆ ಏನಾಗ್ತದೆ ಅಂದರೆ, ನಾವು ಇತರರ ಮೇಲೆ ಆಲೋಚನೆ ಇಟ್ಟರೆ ಮಾತ್ರ ಸಭೆ ಬೆಳವಣಿಗೆ ಆಗ್ತದೆ. ನಾವು ಸ್ವಯಂ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಸ್ವಾರ್ಥಿಗಳಾಗಿದ್ದರೆ ಸಭೆ, ನಾವು ಸಂಬಂಧಪಟ್ಟಂಥ ಸಭೆ ಬೆಳವಣಿಗೆ ಆಗುವುದಿಲ್ಲ. ಕಾರಣ, ಇತರರು ಮುಖ್ಯ, ನಾವೇ ಅಲ್ಲ. ಇತರರ ನೆಮ್ಮದಿ, ಇತರರ ಸೌಖ್ಯ, ಇತರರ ಕಲ್ಯಾಣ, ಕ್ಷೇಮ ಇತ್ಯಾದಿಗಳು ಬಯಸಲಿಕ್ಕೆ ಆತ್ಮಿಕ ಶಿಸ್ತು ಬೇಕು. ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ. ಆತ್ಮಿಕ ರೀತಿಯಲ್ಲಿ ನಮಗೊಂದು ಶಿಸ್ತಿರಬೇಕು.
ಆ ಶಿಸ್ತೆಲ್ಲಿಂದ ಬರ್ತದೆ? ನಮ್ಮ ನಂಬಿಕೆಯಿಂದ ಬರ್ತದೆ. ಲೆಟ್ ಮಿ ರೀಡ್ ಒನ್ಸ್ ಅಗೇನ್ 15:2. Let each of us, everyone who says who is a Christian, each of us please his neighbor for his good. What a great exhortation this is. Please his neighbor for his good. For the reason to build him up. Build him up. Church will have to be grown only when everybody is built up. ಮುಕ್ತಾಯದಲ್ಲಿ 15:2 ಮತ್ತೊಂದು ಸಾರಿ ಓದುತ್ತೇನೆ. ನಮ್ಮಲ್ಲಿ ಪ್ರತಿಯೊಬ್ಬನು, ಯಾರ್ಯಾರು ಕ್ರೈಸ್ತರೋ, ನೀವು ಬಲಾಢ್ಯರೋ ಬಲಹೀನರೋ, ಪ್ರತಿಯೊಬ್ಬನು, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಇತರರ ಹಿತ, ಯಾಕೆ? ಭಕ್ತಿ ವೃದ್ಧಿಯಾಗುವುದಕ್ಕೆ ಅಪೇಕ್ಷಿಸಬೇಕು ಮತ್ತು ಅವರ ಸುಖವನ್ನು ನಾವು ನೋಡಿಕೊಳ್ಳಬೇಕು. ಸುಲಭನಾ? ಇಲ್ಲ, ಆಲೋಚನೆ ಮಾಡಬೇಕು. ಬಲಹೀನರೋ ಬಲಾಢ್ಯರೋ, ಇಟ್ಸ್ ನಾಟ್ ಈಸಿ ವಾಟ್ ಪಾಲ್ ಈಸ್ ಸೇಯಿಂಗ್ ಹಿಯರ್. ಬಟ್ ವೆದರ್ ಯು ಆರ್ ಎ ಸ್ಟ್ರಾಂಗ್ ಕ್ರಿಶ್ಚಿಯನ್ ಆರ್ ಎ ನ್ಯೂ ಬಿಲೀವರ್, think about it. Let us pray. Heavenly Father, Paul again brings out some difficult exercises in our faith. To think beyond ourselves despite our strength. ತಂದೆಯಾದ ದೇವರೇ, ಪೌಲನು ಮತ್ತೊಂದು ಕಠಿಣವಾದ ಪಾಠ ನಮಗೆ ಕಲಿಸ್ತಾ ಇದ್ದಾನೆ. ಇಲ್ಲಿ ನಮ್ಮನ್ನು ಬಿಟ್ಟು ನಾವು ನಮ್ಮ ಹೊರಗೆ ನೋಡ್ತಕ್ಕಂಥದ್ದು, ಇತರರ ಹಿತವನ್ನು ನೋಡುವಂಥದ್ದು ಕಷ್ಟಕರವಾದಂಥದ್ದು. ಸಾಧಾರಣವಾಗಿ ನಾವು ನಮ್ಮ ಹಿತವನ್ನೇ ನೋಡ್ತೇವೆ. ಲಾರ್ಡ್, ಫರ್ಗಿವ್ ಅಸ್ ಬಿಕಾಸ್ ವಿ ಹ್ಯಾವ್ ಬೀನ್ ಸೆಲ್ಫಿಶ್. ವಿ ಹ್ಯಾವ್ ನಾಟ್ ಲುಕ್ಡ್ ಬಿಯಾಂಡ್ ಅವರ್ ಸೆಲ್ಸ್. ವಿ ಹ್ಯಾವ್ ನಾಟ್ ಲುಕ್ಡ್ ಇನ್ ಟು ದ ಗುಡ್ನೆಸ್ ಆಫ್ ದ ನೇಬರ್. ಫರ್ಗಿವ್ ಅಸ್. ತಂದೆಯಾದ ದೇವರೇ, ನಮ್ಮನ್ನು ಕ್ಷಮಿಸು. ಕಾರಣ ನಾವು ನಮ್ಮ ಹಿತವನ್ನೇ ನೋಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ನೆರೆಯವರು, ನಮ್ಮ ಅಕ್ಕಪಕ್ಕದವರು, ಬಲಹೀನರ ಹಿತವನ್ನು ನಾವು ನೋಡಲಿಲ್ಲ, ಅವರ ಯೋಗಕ್ಷೇಮವನ್ನು ಬಯಸಲಿಲ್ಲ. ನಮ್ಮನ್ನು ಕ್ಷಮಿಸು ಸ್ವಾಮಿ. As Paul has encouraged us, exhortation is before us. Help us to follow this because we have faith in you. ಪೌಲನು ಈ ಒಂದು ಬೋಧನೆಯನ್ನು ನಮ್ಮ ಮುಂದೆ ಇಟ್ಟು ನಮಗೆ ಉತ್ತೇಜನ ಮಾಡುತ್ತಿರುವುದರಿಂದ ಹೀಗೆ ನಾವು ಬಲಹೀನರಾದ ಕ್ರೈಸ್ತರಿಗೆ ಸಹಾಯ ಮಾಡುವ ಮನೋವೃತ್ತಿಯನ್ನು ದಯಪಾಲಿಸೆಂದು ಮತ್ತು ನೀನು ನಮಗೆ ಕ್ಷಮಿಸಿ ನಮ್ಮನ್ನು ಬಲಾಢ್ಯ ಕ್ರೈಸ್ತರನ್ನಾಗಿ ಮಾಡಬೇಕೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕಾದೋಳ್ ಬಿರುಗಾಳಿಯೋಳ್ ತೆರೆ ನೋರೆಯೋಳ್ ಹಿಂಸೆ ಕಷ್ಟದೋಳ್ ಕ್ರಿಸ್ತತಾನೆ ಬಾಂಡೆಯೂ. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತತಾನೆ ಬಂಡೆಯೂ. ಕಾಡೆವಾರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜ್ಯದೊಳ್ ಸೇರ್ವೆ. ಲೋಕ ಇದ್ದಾರು ಬಿದ್ದು ಹೋದಾರು, ಸೂರ್ಯ ಚಂದ್ರಾರು ಸುಟ್ಟು ಹೋದಾರು, ಯೇಸು ಕ್ರಿಸ್ತನು ಸಾದ ಸ್ಥಿರಾನೆ ಕ್ರಿಸ್ತತಾನೆ ಬಾಂಡೆಯೂ. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತತಾನೆ ಬಂಡೆಯೂ. ಕಾಡೆವಾರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜ್ಯದೊಳ್ ಸೇರ್ವೆ.
ಯೇಸು ಎಲ್ಲ ಮಾಡ್ದನು ಮುಂಚಿತವಾಗಿಯೇ. ಯೇಸು ಕ್ರೂಜೆ ಮೇಲೆ ತೀರಿತೆಂದನು, ಅಷ್ಟೇ ಸಾಕು ನೀನಾಗೆ ಇನ್ನೇನು ಬೇಕಿದೆ. ಸ್ವರ್ಗಲೋಕ ಬಿಟ್ಟನು ನೀನಾಗಾಗಿಯೇ, ಸ್ವಂತ ಜೀವ ಕೊಟ್ಟನು ನಂಬು ಪಾಪಿಯೇ. ಯೇಸು ತೀರಿತೆಂದನು ಕ್ರೂಜೆ ಮೇಲೆಯೇ, ಅಷ್ಟೇ ಸಾಕು ನೀನಾಗೆ ಇನ್ನೇನು ಬೇಕಿದೆ. ಯಾಕೆ ಕಷ್ಟ ಪಾಡುತ್ತೀ ಭಾರ ಹೊರುತ್ತೀ, ನಿನ್ನಿಂದೇನು ಆಗದು ಯೇಸು ಹತ್ರ ಬಾ. ಯೇಸು ಕ್ರೂಜೆ ಮೇಲೆ ತೀರಿತೆಂದನು, ಇಷ್ಟೇ ಸಾಕು ನೀನಾಗೆ ಬಾಕಿ